ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾನು ಪ್ರತಿ ಸಲ ಓಲಾ ಗಾಡಿಗಳ ಬಗ್ಗೆ ನಾನು ಬೇರೆ ಗಾಡಿನ ಕಂಪೇರ್ ಮಾಡಿ ಅಥವಾ ಬೇರೆ ಗಾಡಿ ಬಗ್ಗೆ ರಿವ್ಯೂ ಮಾಡಿರಲಿಲ್ಲ. ನಂದು ಏನಿದೆ S1X ಮಾಡಲು ಕೀ ವೇರಿಯಂಟ್ ಅದ್ರ ಬಗ್ಗೆನೇ ಜಾಸ್ತಿ ಹೇಳಿದೆ. ಇವತ್ತು ನಮ್ಮ ಫ್ರೆಂಡು ಗೌಸ್ ಪಾಷಾ ಅನ್ನೋರದ್ದು 45,000 ಕಿಲೋಮೀಟರ್ ರನ್ ಮಾಡಿದ್ದಾರೆ ವೆಹಿಕಲ್. ಆಲ್ಮೋಸ್ಟ್ ಅವರು 90ರಿಂದ 1,20,000ವರೆಗೂ ಸೇವಿಂಗ್ಸ್ ಆಗಿದೆ ಅವ್ರದ್ದು. ಆ ಒಂದು ವೆಹಿಕಲ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಇವತ್ತು ಈ ಒಂದು ವಿಡಿಯೋದಲ್ಲಿ. ಅಷ್ಟು ಬೇಗ ನಾವು ಶುರು ಮಾಡೋಣ ಬನ್ನಿ. ಇದೇ ಒಂದು ಈ ಗಾಡಿ ಬಗ್ಗೆನೇ ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇರೋದು. ನೀವು ನೋಡ್ತಾ ಇರ್ಬೋದು 45,000 ಕಿಲೋಮೀಟರ್ ರನ್ ಆಗಿದೆ ಈ ಒಂದು ವೆಹಿಕಲ್. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಗಾಡಿ ತಗೊಂಡು ಇವರು ಕಂಪ್ಲೀಟ್ ಆಗಿ 2 ಇಯರ್ ರನ್ ಮಾಡಿದ್ದಾರೆ. ಇವ್ರಿಗೆ ಸುಮಾರು 90ರಿಂದ 95,000 ಪೆಟ್ರೋಲ್ ಅಮೌಂಟ್ ಸೇವ್ ಆಗಿದೆ. ಈ ಗಾಡಿ 2 ವರ್ಷದಲ್ಲಿ ಇವ್ರಿಗೆ ಲಾಭನೇ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಪೆಟ್ರೋಲ್ ಗಾಡಿ 50 ಕಿಲೋಮೀಟರ್ ಲೀಟ್ರಿಗೆ ಕಿಲೋಮೀಟರ್ ರನ್ ಆದ್ರೆ 104 ರೂಪಾಯಿ ಪೆಟ್ರೋಲ್ ರೇಟ್ ಇದೆ ಇವತ್ತು. ಸುಮಾರು ಇವ್ರು 45,000 ರನ್ ಮಾಡಿದ್ದಾರೆ. 93,000 ಸಮಥಿಂಗ್ ಪೆಟ್ರೋಲ್ ಕಾಸ್ಟ್ ಆಗುತ್ತೆ. ಮತ್ತೆ ಸರ್ವಿಸ್ ಕಾಸ್ಟ್ ಎಲ್ಲ ಸೇರಿದ್ರೆ ಅರೌಂಡ್ 120 ತನ ರೀಚ್ ಆಗ್ಬೋದು. 1,20,000 ಅಂತೂ ಆರಾಮಾಗಿ ಕಣ್ಮುಚ್ಚಿ ಹೋಗುತ್ತೆ ಪೆಟ್ರೋಲ್ ವೆಹಿಕಲ್ಗೆ. ಇನ್ನು ಈ ಗಾಡಿ ತಗೊಂಡಾಗಿಂದ ಇವರು ಮಾಡಿಸಿದಂಥ ಸರ್ವಿಸ್ ಅಂತ ಹೇಳೋದಾದ್ರೆ, ಇವ್ರೇನು ಸರ್ವಿಸ್ ಅನ್ನೋಕ್ಕೇನು ಇದ್ರದ್ದು ಖರ್ಚು ಜಾಸ್ತಿ ಬರೋದೇ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ಓಲಾ ಯೂಸರ್ಸ್ ಆದರೆ ಗೊತ್ತಿರುತ್ತೆ. ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನಾರ್ಮಲ್ ಆಗಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ ಬರೋ ಥರ ಇದರಲ್ಲೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಬಂದಿತ್ತಂತೆ. ಏನೇನಂತಂದರೆ, ಈ ಒಂದು ಮಳೆ ಬಂದಾಗ ಈ ಡಿಸ್ಪ್ಲೇ ಹ್ಯಾಂಗ್ ಆಗಿತ್ತಂತ ಒಂದು ಮಾತು ಹೇಳಿದ್ರು ಅವರು. ಈ ಡಿಸ್ಪ್ಲೇ ಒಂದು ಹ್ಯಾಂಗ್ ಆಗಿತ್ತಂತೆ. ಮತ್ತು ಈ ಗಾಡಿ ಸ್ಪೀಡ್ನಲ್ಲಿ ಹಂಪ್ಗಳಲ್ಲೆಲ್ಲ ಸ್ವಲ್ಪ ಓಡಿಸಾಡಬೇಕಾದ್ರೆ ಈ ಒಂದು ಹೆಡ್ಲೈಟ್ ಏನಿದೆಯಲ್ಲ, ಇಲ್ಲಿ ಕ್ಲಿಪ್ ಕಾಣುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ. ಈ ಕ್ಲಿಪ್ ಒಳಗಡೆ ಲಾಕ್ ಇರುತ್ತಲ್ಲ, ಲಾಕ್ ಕಟ್ ಆಗ್ಬಿಟ್ಟು ಇವರು ಒಂದು ವೈರ್ ಟ್ಯಾಗ್ ಹಾಕಿದ್ದಾರೆ ನೋಡಿ. ಇಲ್ಲಿ ವೈರ್ ಟ್ಯಾಗ್ ಹಾಕಿದ್ದಾರೆ. ಅದೇನು ಬಣ್ಣ ಬೇರೆ ಇರಲಾರ್ದು ನೀಟಾಗಿ ಕಾಣ್ತಾ ಇದೆ. ಬಟ್ ಇದು 2 ಇಯರ್ನೆಲ್ಲ ಆದಂಥ ಪ್ರಾಬ್ಲಮ್ ಇದೊಂದು. ಮತ್ತು ಈ ಲೈಟೂ ಚೇಂಜ್ ಮಾಡಿಸಿದ್ದಾರೆ ಇವರು. ಲೈಟು ವ್ಯಾರಂಟಿಯಲ್ಲಿ ಕ್ಲೈಮ್ ಆಯ್ತು. ಇದು ಕ್ಲೈಮ್ ಆಗ್ಬಿಟ್ಟು ಈ ಲೈಟ್ ಒಂದು ಬದಲಾಗಿದೆ. ಇನ್ನು ಈ ಬ್ರೇಕ್ ಪ್ಯಾಡ್ ಇದೆಯಲ್ಲ, ಈ ಡಿಸ್ಕ್ ಬ್ರೇಕ್ ಪ್ಯಾಡ್ ಕೂಡ ಚೇಂಜ್ ಮಾಡಿಸಿದ್ದಾರೆ. ಅರೌಂಡ್ ಹೊರಗಡೆ ಇಂದ ತರಿಸ್ಬಿಟ್ಟು ಒಂದ್ಸಲ ಹಾಕಿದ್ರಂತೆ. ಅವಾಗ ಒಂದು 600 ಏನೋ ಆಯ್ತು ಅಂತ ಹೇಳಿದ್ರು. ಅದಾದ್ಮೇಲೆ ಓಲಾ ಶೋರೂಮ್ನಲ್ಲಿ 800 ರುಪೀಸ್ ಕೊಟ್ಬಿಟ್ಟು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು. 850 ಏನೋ ಸಮಥಿಂಗ್ ಆಗಿತ್ತು ಅಂತ ಹೇಳಿದ್ರು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಸ್ಪೆನ್ಷನ್ ಆಯಿಲ್ ಲೀಕೇಜ್ ಕಂಡು ಬರ್ತಾ ಇದೆ. ಇದು ಅಂದ್ರೆ ಮೊದ್ಲಿಂದ ಏನು ಇರ್ಲಿಲ್ಲ ಅಂತೆ, ಈಗ ಸ್ವಲ್ಪ ಕಂಡು ಬರ್ತಾ ಇದೆ. ಇದು ಒಂದು ಸಣ್ಣದಾಗಿ ಕಂಡು ಬರ್ತಾ ಇದೆ. ಆಲ್ಮೋಸ್ಟ್ ಪೆಟ್ರೋಲ್ ಗಾಡಿ ಎಲ್ಲ ಆದ್ರೂ ಕೂಡ ಒಂದು 45,000 50,000 ಆಯಿಲ್ ಸೀಲ್ ಹೋಗೋದು ಕಾಮನ್ ಅದು. ಇದ್ರಲ್ಲೂ ಇವಾಗ ಲೈಟಾಗಿ ಕಂಡು ಬರ್ತಾ ಇದೆ. ಇದು ವ್ಯಾರಂಟಿಯಲ್ಲಿ ಕ್ಲೈಮ್ ಆಯ್ತು ಅಂದ್ರೆ ಇದನ್ನು ಅಪ್ಲೈ ಮಾಡಿಸಿ ಹಾಕ್ತಿವಿ. ಇನ್ನು ಬ್ಯಾಕ್ ಸೈಡು ಕೂಡ ಸೇಮ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದಾರೆ, ನೋಡ್ತಾ ಇರ್ಬೋದು. ಈ ಡಿಸ್ಕ್ ಇರೋ ಬ್ರೇಕ್ ಪ್ಯಾಡ್ಗಳು ಸ್ವಲ್ಪ ಸವಿಯೋದು ಜಾಸ್ತಿ. ಯಾಕಂದರೆ ಇದು ಒಂದು ಹಾಕ್ಸಿದ್ದಾರೆ ಬ್ರೇಕ್ ಪ್ಯಾಡ್. ಅದಾದಮೇಲೆ ಈ ಮೋಟ್ರ್ ಏನಿದೆಯಲ್ಲ, ಮೋಟ್ರು ಅವತ್ತಿಂದ ಏನು ಪಿಕಪ್ ಇತ್ತು ಇವತ್ತಿನವರೆಗೂ ಅದೇ ಪಿಕಪ್ನಲ್ಲಿನೇ ಇದೆ. ಮೋಟ್ರು ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಮೋಟ್ರು ಮೊದಲಿಗೆ ಏನು ಪಿಕಪ್ ಇತ್ತು ಇವತ್ತಿಗೂ ಅದೇ ಪಿಕಪ್ ಇದೆ. ಅದೇ ಒಂದು ಡ್ಯೂರಬಿಲಿಟಿನಲ್ಲೇ ರನ್ನಿಂಗ್ ಆಗ್ತಾ ಇದೆ ಈ ಒಂದು ವೆಹಿಕಲ್. ಇನ್ನು ಚಾರ್ಜಿಂಗ್ ನಾರ್ಮಲ್ 4 ಕಿಲೋವ್ಯಾಟು ಒಂದು 6.5 ಅವರ್ ಬೇಕೇ ಬೇಕು. 6.5 ತಾಸಿದ್ರೆ 0 to 100 ಫುಲ್ ಆಗುತ್ತೆ ಇದು. ಇದಕ್ಕೂ ಕೂಡ 750 ವಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಇನ್ನು ಈ ಹ್ಯಾಂಡಲ್ ವಿಷಯಕ್ಕೆ ಬರೋದಾದರೆ, ಈ ಬಟನ್ಸ್ಗಳೆಲ್ಲ ಕಂಪ್ನಿದು ಏನು ಕೊಟ್ಟಿದ್ರು ಅದೇ ಬಟನ್ಸ್ಗಳೇ ಇರೋದು. ಇವರೇನು ಚೇಂಜ್ ಮಾಡಿಸಿಲ್ಲ. ಅಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಎಲ್ಲ ಹೋಗಿದೆ, ನೋಡ್ತಾ ಇರ್ಬೋದು ನೀವು. ಇದು ನಾರ್ಮಲ್ ಆಗಿ ಯಾವ ರೀತಿ ಕಂಪ್ನಿಯಿಂದ ಬಂದಿದ್ದು ಏನು ಮತ್ತೆ ಚೇಂಜ್ ಮಾಡಿಸಿಲ್ಲ ಇವರು. ಪ್ರಾಬ್ಲಮ್ ಬಂದು ಏನು ಮಾಡಿಸಿಲ್ಲ. ಕೆಲವೊಂದಿಷ್ಟು ಬಟನ್ಗಳು ಪ್ರಾಬ್ಲಮ್ ಬಂದಿತ್ತು ನಮ್ಮ ಓಲಾ S1X ಮಾಡಲ್ಗಳಲ್ಲೆಲ್ಲ. ಮೋಡ್ ಚೇಂಜ್ ಮಾಡೋದು, ಇಂಡಿಕೇಟರ್ ಪ್ರಾಬ್ಲಮ್ಸಿಂದು, ಬಟನ್ಸಿಂದ ಎಲ್ಲ ಪ್ರಾಬ್ಲಮ್ ಬಂದಿತ್ತು. ಆದರೆ ಈ ವೆಹಿಕಲ್ನಲ್ಲಿ ಆ ಥರ ಇಲ್ಲ. ನಮ್ಮದು ಬಟನ್ ವರ್ಕ್ ಆಗಿರೋದ್ರಿಂದ ಇದರಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ ಈ ವೆಹಿಕಲಲ್ಲಿ. ಇನ್ನು ಈ ಸ್ಪೀಕರ್ಗಳೂ ಅಷ್ಟೇ. ಮೊದಲಿಗೆ
ಕಂಪ್ನಿಯಿಂದ ತೊಗೊಂಡಾಗ ಯಾವ ಥರ ವರ್ಕ್ ಆಗ್ತಿತ್ತು ಇವತ್ತಿಗೂ ಕೂಡ ಸೇಮ್ ವರ್ಕ್ನಲ್ಲೇ ಇರೋದು ಇದು ಸ್ಪೀಕರ್. ಇನ್ನು ಇವರು ಪರ್ಸ್ನಲ್ ಯೂಸಿಗೆ ಯೂಸ್ ಮಾಡೋದ್ರಿಂದ ವೆಹಿಕಲ್ ಭಾಳ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಈ ಒಂದು ವೆಹಿಕಲ್ ಭಾಳ ಸೇವಿಂಗ್ಸ್ ಅಂದ್ರೂ ಭಾಳ ಆಗಿದೆ. ಸುಮಾರು 1,20,000 ತನಕ ಸೇವ್ ಮಾಡಿದೆ ಅಂದರೆ ಇನ್ನೊಂದು ಹೊಸ ಗಾಡಿನೇ ತೊಗೊಳ್ಬೋದು ಹೆಚ್ಚು ಕಮ್ಮಿ 2 ವರ್ಷದಲ್ಲಿ. ಓಲಾ ಬೆನಿಫಿಟ್ಸ್ಗಳು ಕೆಲವೊಂದಿಷ್ಟು ಜನರಿಗೆ ಏನು ಲಾಭ ಇಲ್ಲ ಅಂತಂತಾರೆ, ಲಾಭ ಪಡ್ಕೊಳ್ಳೋರಿಗೆ ಲಾಭನೇ. ಹಾಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳೂ ಬರ್ತವೆ, ಫೇಸ್ ಮಾಡೋ ಪೇಷನ್ಸ್ ಇದ್ದರೆ ತೊಗೊಳ್ಬೋದು. ಇನ್ನು ಓಲಾ ತೊಗೊಳೋದೆಲ್ಲ ಕೆಟ್ಟದಂತನೂ ಹೇಳೋಕ್ಕಾಗಲ್ಲ. ಈ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಓಲಾ ಅಂತಂತ ಅಷ್ಟೇ ಅಲ್ಲ, ಯಾವುದೇ ವೆಹಿಕಲ್ ಆಗಲಿ ತೊಗೊಳೋ ಹೊತ್ನಾಗ ಇರೋದು ಲಾಭನೇ ಯೋಚನೆ ಮಾಡ್ತೀವಿ ಹೊರತು ಲಾಸು ಯಾರು ಯೋಚನೆ ಮಾಡಲ್ಲ. ಅವನು ಬರ್ತವೆ ಕೆಲವೊಂದಿಷ್ಟು. ಇವ್ರು ನೋಡಿದ್ರಲ್ಲ ಇವಾಗ ಈ ವೈರ್ ಟ್ಯಾಗ್ ಹಾಕ್ಸಿದ್ದಾರೆ, ಲೈಟ್ ಹೋಯ್ತು, ಲೈಟ್ ಹೆಡ್ಲೈಟ್ ಬಂದು ಅದು ವ್ಯಾರಂಟಿಯಲ್ಲಿ ಕ್ಲೈಮ್ ಆಯಿತು, ಇರ್ಬೋದು ಒಂದು 5,000 ಇರ್ಬೋದು. ಆದರೆ ಕಂಪ್ನಿಯಿಂದ ಕ್ಲೈಮ್ ಆಗಿದ್ರಿಂದ ವ್ಯಾರಂಟಿಯಲ್ಲಿ ಫ್ರೀಯಾಗಿ ಬಂತು. ಮತ್ತು ಈ ಡಿಸ್ಕ್ ಪ್ಯಾಡ್ ಅಂದ್ರೆ ಕಂಪಲ್ಸರಿ ಆಲ್ಮೋಸ್ಟ್ ಬಂದೇ ಬರುತ್ತೆ ನಿಮ್ಗೆ. ಯಾವುದೇ ವೆಹಿಕಲ್ ಆದರೂ ಕೂಡ ನೀವು ಚೇಂಜ್ ಮಾಡಿಸ್ಲೇಬೇಕು. ಅದರಲ್ಲಿ ಇವರು ರನ್ನಿಂಗ್ ನೋಡಿದ್ರೇ ಖುಷಿ ಆಗುತ್ತೆ, ಯಾಕಂದರೆ 45,000 ಓಡಿಸಿದ್ದಾರೆ. ಇದೇ ಭಾಳ ದೊಡ್ಡ ಬೆನಿಫಿಟ್ ಇವರಿಗೆ. ರನ್ನಿಂಗ್ ಜಾಸ್ತಿ ಇರೋದ್ರಿಂದ ರನ್ನು ಜಾಸ್ತಿ ಮಾಡೋರಿಗೆ ಲಾಭ ಜಾಸ್ತಿ ಅಂತಲೇ ಹೇಳ್ಬೋದು. ಇನ್ನು ಈ ಗಾಡಿ ಬಗ್ಗೆ ಓನರ್ ಹತ್ರನೇ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಇವರೇ ನೋಡಿ ಈ ಗಾಡಿ ಮಾಲೀಕರು ಗೌಸ್ ಪಾಷಾ ಅಂತ. ಇವ್ರ ಕಡೆಯಿಂದನೇ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಸರ್, ಈ ಗಾಡಿ ತಗೊಂಡು ಎಷ್ಟು ವರ್ಷ ಆಯಿತು? ನಿಮ್ಗೆ ಏನಾದರೂ ಇದರಲ್ಲಿ ಸಮಸ್ಯೆಗಳು ಏನೇನು ಬಂದಿತ್ತು? ಏನಾದರೂ ನಿಮಗೆ ಓಲಾ ತಗೊಂಡವ್ರಿಗೆ ಸಜೆಷನ್ ಏನಾದರೂ ಮಾಡ್ತೀರಾ? ಹೌದು. ಏನು ಪ್ರಾಬ್ಲಮ್ಸ್ಗಳು ಏನಾದರೂ ಜಾಸ್ತಿ ಬಂದಿದ್ವಾ? ನೋಡಿ ಸರ್, ಗಾಡಿ ತಗೊಂಡು ನಂದು 2 ವರ್ಷ ಆಯ್ತು. 2 ವರ್ಷ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಾನು 45,000 ಕಿಲೋಮೀಟರ್ನ ಗಾಡಿನ ರನ್ ಮಾಡಿಸಿದ್ದೀನಿ. ನೋಡ್ಬೋದು, ಈ ಒಂದು 2 ಇಯರ್ಸ್ ಅಲ್ಲಿ ನನಗೆ ಬಹಳಷ್ಟು ಬೆನಿಫಿಟ್ ಆಗಿದೆ. ಏನಪ್ಪ ಬೆನಿಫಿಟ್ ಅಂದ್ರೆ 45,000 ಕಿಲೋಮೀಟರ್ಗೆ 93,600 ರೂಪಾಯಿದು ಪೆಟ್ರೋಲ್ದು ಅಮೌಂಟ್ ಸೇವ್ ಆಗಿತ್ತು ಒಂದು. ಆಮೇಲೆ ಬಂದ್ಬಿಟ್ಟು ಇದ್ರದ್ದೇನ ಕರೆಂಟ್ ಬಿಲ್ ಏನಿದೆಯಲ್ಲ, ಕರೆಂಟ್ ಬಿಲ್ಲು ಒಂದ್ಸಲ ಫುಲ್ ಚಾರ್ಜ್ ಮಾಡೋಕ್ಕೆ 3 ರಿಂದ 4 ಯೂನಿಟ್ ತೊಗೊಳ್ತಿತ್ತು. ಓಕೆನಾ? ಇದು ಕಾಂಗ್ರೆಸ್ ಗೌರ್ಮೆಂಟ್ಗಿಂತ ಮುಂಚೆ ಏನಿತ್ತಲ್ಲ, ನಮ್ದು ಮನೆಯದು ಏನು ಕರೆಂಟ್ ಬಿಲ್ 250 ರಿಂದ 350 ರೂಪಾಯಿ ಬರ್ತಿತ್ತು. ಓಕೆ, ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಅವ್ರು 200 ಯೂನಿಟ್ ಫ್ರೀ ಕೊಟ್ರಲ್ಲ, ಅವಾಗ ನಮ್ಮ ಮನೆಗೆ 150 ಯೂನಿಟ್ ಕರೆಂಟ್ ಬಿಲ್ ಫ್ರೀ ಬಂತು. ಓಕೆ, ಅದರಲ್ಲಿ ನಂದು ಗಾಡಿ ಕನ್ಸಪ್ಷನ್ ಮಾಡೋದು ದಿನ ನಾನು ಚಾರ್ಜ್ ಇಡ್ತಿದ್ದೆ ಗಾಡಿ. ಓಕೆನಾ? ಒಂದ್ಸಲ ಚಾರ್ಜ್ ಇಟ್ಟರೆ 3 ರಿಂದ 4 ಯೂನಿಟ್ ಕನ್ಸಪ್ಷನ್ ಆಗ್ತಿತ್ತು. ತಿಂಗಳಿಗೆ ಲೆಕ್ಕ ಮಾಡಿದ್ರೆ 90 ರಿಂದ 120 ಯೂನಿಟ್ ಖರ್ಚಾಗುತ್ತೆ. ಹಂಗಂದ್ರೆ ನಂದು ಗಾಡಿಗೆ ಏನಿದೆಯಲ್ಲ 0% ಎಲೆಕ್ಟ್ರಿಸಿಟಿ ಬಿಲ್ ಬಂದಿದೆ. ಇದಕ್ಕೆ ಯಾವುದೇ ರೀತಿಯ ಒಂದು ಖರ್ಚು ಬಂದಿಲ್ಲ. ಇದು ಸೆಕೆಂಡ್ ಬೆನಿಫಿಟ್ ಆಗಿರೋದು. ಇನ್ನೊಂದಪ್ಪ ಅಂದ್ರೆ ಯಾವ್ದಾರ ಒಂದು ಮ್ಯಾಪ್ ಹಾಕೊಂಡು ಹೋಗ್ಬೋದಾಗಿತ್ತು. ಏನೋ ಪ್ರಾಬ್ಲಮ್ ಬಂದ್ರು ದಾರಿ ಗೊತ್ತಾಗಲಿಲ್ಲ, ಮ್ಯಾಪ್ ಹಾಕೋಕ್ಕೂ ಬರ್ತಿತ್ತು. ಆಮೇಲೆ GPS ಕೂಡ ಇದೆ ಗಾಡಿಯಲ್ಲಿ. ಗಾಡಿ ಕಳೆದು ಹೋದ್ರೂ ಎಲ್ಲಿ ಐತೆ ಅಂತ ನೋಡ್ಬೋದು. ಅದು ಒಂದೆಲ್ಲ ಬೆನಿಫಿಟ್ಸ್, ಬಹಳಷ್ಟು ಫೀಚರ್ಸ್ ಅಂಡ್ ಬೆನಿಫಿಟ್ಸ್ ಇದಾವೆ. ಸಾಂಗ್ ಹಚ್ಬೋದು, ಅದೆಲ್ಲ ಬೆನಿಫಿಟ್ಸ್ ಇದಾವೆ. ಪ್ರಾಬ್ಲಮ್ ಏನ್ ಬಂತಪ್ಪ ಅಂದ್ರೆ ಮಳೆಗಾಲದಲ್ಲಿ ನೋಡ್ಬೋದು, ಮಳೆಗಾಲದಲ್ಲಿ ಇದರ ಮೇಲೆ ನೀರು ಏನು ಬಿದ್ದಾಗ ಡಿಸ್ಪ್ಲೇ ವರ್ಕ್ ಆಗ್ತಿರಲಿಲ್ಲ ಸರಿಯಾಗಿ, ಅಂದ್ರೆ ಬಹಳ ಸ್ಟ್ರಕ್ ಆಗ್ತಿತ್ತು. ಮತ್ತೇನ್ ಮಾಡ್ತಿದ್ದೆ, ಇದೆಲ್ಲ ಮತ್ತೆ ಗಾಡಿನ ರೀಸ್ಟಾರ್ಟ್ ಮಾಡಿ ಮತ್ತೆ ಓಡಿಸ್ತಿದ್ದೆ. ಇನ್ನೊಂದೇನು ಪ್ರಾಬ್ಲಮ್ ಅಂತಪ್ಪ ಅಂದ್ರೆ ನೋಡ್ಬೋದು, ಕೆಲವೊಂದು ಟೈಮಲ್ಲಿ ಕತ್ಲಲ್ಲಿ ರಾತ್ರಿ ಬರೋ ಮುಂದೆ ಹಂಪ್ ಇರ್ತಾವೆ. ಆ ಹಂಪಲ್ಲಿ ಏನೈತಲ್ಲ, ಇದು ಗಾಡಿ ಕ್ಲಿಪ್ ಇದೆಯಲ್ಲ, ಇದು ಕ್ಲಿಪ್ ಮುರಿದೋಗ್ಬಿಟ್ಟಿತ್ತು. ಕ್ಲಿಪ್ ಮುರಿದ್ಮೇಲೆ ಇದೆಲ್ಲ ಡಗ ಅಂತ ಹೊಡ್ಕೊಂತಿತ್ತು. ಆಮೇಲೆ ಏನ್ ಮಾಡಿದೆ, ಅದು ಮತ್ತೆ ಹೊಸ ಕ್ಲಿಪ್ಸ್ ಹಾಕ್ಸ್ಬೇಕಂದ್ರೆ 800, 1000, 1500 ರೂಪಾಯಿ ಹೇಳಿದ್ರು. ಅದಕ್ಕೆ ಏನ್ ಮಾಡಿದೆ, ಇದು ಒಂದು ವೈರ್ ಬರುತ್ತೆ 10 ರೂಪಾಯಿದು, ಒಂದು ವೈರ್, ಈ ತರ ಒಂದು ಪ್ಲಾಸ್ಟಿಕ್ ಇಂದ ವೈರ್, ರಬ್ಬರಿಂದ ವೈರ್ ಬರುತ್ತೆ. ಆ ವೈರ್ 10 ರೂಪಾಯಿ ಸಿಗುತ್ತೆ ಇದು ಆಟೋ ಮೊಬೈಲ್ಸ್ ಅಂಗಡಿಯಲ್ಲಿ. ಅದನ್ನ ತೊಗೊಂಡು ಹಾಕ್ಸ್ಬಿಟ್ಟೆ. ಹಾಕ್ಸಿದ್ಮೇಲೆ ಇದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ಒಂದು. ಇನ್ನೊಂದು ಏನಪ್ಪಾ ಅಂದ್ರೆ, ಇದು ಬ್ರೇಕ್ ಪ್ಯಾಡ್ ಏನಿದೆಯಲ್ಲ, ಒಂದು ಚೇಂಜ್ ಮಾಡಿಸಿ 5-6 ತಿಂಗಳಾಯ್ತು ನಾನು. ಇದು ಮುಂದ್ಗಡೆ ಏನು ಬ್ರೇಕ್ ಪ್ಯಾಡ್ ಇದೆಯಲ್ಲ, ಇದು ಒಂದು 800 ರೂಪಾಯಿ ಕೊಟ್ಟು ಹಾಕ್ಸಿದೆ. 45,000 ಕಿಲೋಮೀಟರ್ ಅಲ್ಲಿ ನಾನು 42,000 ಕಿಲೋಮೀಟರ್ ಅಲ್ಲಿ ನಾನು ಇದು ಮುಂದ್ಗಡೆದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದೆ. ಆಮೇಲೆ ನೋಡ್ಬೋದು, ಹಿಂದ್ಗಡೆದು ಬ್ರೇಕ್ ಪ್ಯಾಡ್ ಬಂದು ರೀಸೆಂಟ್ಲಿ 1 ತಿಂಗಳಾಯ್ತು ನಾನು ಚೇಂಜ್ ಮಾಡಿಸಿ. ಇದು ಹಿಂದ್ಗಡೆದು ಬ್ರೇಕ್ ಪ್ಯಾಡ್ ಏನಿದೆಯಲ್ಲ, ರೀಸೆಂಟ್ಲಿ ಕೂಡ 1 ತಿಂಗಳಾಯ್ತು ಹಾಕ್ಸಿ. ಅದು ಕೂಡ 800 ರೂಪಾಯಿ 850 ರೂಪಾಯಿ ತಗೊಂಡ್ರು. ಅದು ಒಂದು ಹಾಕ್ಸಿದೆ. ಅದೊಂದು ಪ್ರಾಬ್ಲಮ್. ಅದಂತೂ ನಾರ್ಮಲಿ ಎಲ್ಲ ಒಂದು ಪೆಟ್ರೋಲ್ ಆಗಿರಲಿ, ಎಲೆಕ್ಟ್ರಿಕ್ ಬೈಕ್ ಇರಲಿ, ಎಲ್ಲದಕ್ಕೂ ಬ್ರೇಕ್ ಪ್ಯಾಡ್ ಸವಿದೋಗುತ್ತೆ, ಹಾಕಿಸ್ಲೇಬೇಕು. ಓಕೆನಾ? ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಅಂತಪ್ಪ ಅಂದ್ರೆ, ಇಲ್ಲಿ ನೋಡ್ಬೋದು, ಹೆಡ್ಲೈಟ್ ಇಂದ ಲೈಟ್ ಏನಿದೆಯಲ್ಲ, ಇದು ಒಂದು ಹೋಗ್ಬಿಟ್ಟಿತ್ತು. ಹೆಡ್ಲೈಟ್ ಇಂದು ಒಂದು ಲೈಟ್ ಹೋಗಿತ್ತು, ಲೈಟ್ ಬ್ಲಿಂಕ್ ಆಗ್ತಿತ್ತು. ಬಹಳ ಪ್ರಾಬ್ಲಮ್ ಆಗಿರ್ತಿತ್ತು. ಮತ್ತೆ ಶೋರೂಮ್ಗೆ ಹೋಗಿ ಅದೊಂದು ಹಾಕ್ಸ್ಕೊಂಡ್ ಬಂದೆ. ಆಮೇಲೆ ವ್ಯಾರಂಟಿ ಪೀರಿಯಡ್ ಇತ್ತಲ್ಲ, ಸ್ವಲ್ಪ ಅಮೌಂಟು 1,250 ಇಂದ 1,500 ರೂಪಾಯಿ ತಗೊಂಡು ಅದು ಒಂದು ಲೈಟ್ ಹಾಕಿಕೊಟ್ರು.
ಅದೊಂದು ಕ್ಲಿಯರ್ ಆಯ್ತು. ಆಮೇಲೆ ಇದು ಹಾರ್ನ್ ಒಂದು ಹೋಗಿತ್ತು 2 ವರ್ಷ 2 ಇಯರ್ಸ್ ಪೀರಿಯಡ್ ಅಲ್ಲಿ. ಹಾರ್ನ್ ಅಲ್ಲಿ ಸ್ವಲ್ಪ ಅದು ನೀರು ಹೋಗಿತ್ತು ಏನೋ ಗೊತ್ತಿಲ್ಲ, ಹಾರ್ನ್ ಒಂದು ಹೋಗಿತ್ತು. ಹಾರ್ನ್ ಕೂಡ ಅವರು ವ್ಯಾರಂಟಿ ಪೀರಿಯಡ್ ಅಲ್ಲಿ ಫ್ರೀ ಆಗಿ ಹಾಕೊಟ್ರು ನನಗೆ. ಇಷ್ಟೆಲ್ಲ ಪ್ರಾಬ್ಲಮ್ ಬಂದಿದೆ. ಪ್ರಾಬ್ಲಮ್ಗಿಂತ ನನಗೆ ಬೆನಿಫಿಟ್ ಜಾಸ್ತಿ ಆಗಿದೆ. ಬಹಳಷ್ಟು ದೊಡ್ಡ ಅಮೌಂಟ್ ನಮಗೆ ಸೇವ್ ಆಗಿದೆ. ಆ ಒಂದು ಅಮೌಂಟ್ ಅಲ್ಲಿ ಏನಿತ್ತಲ್ಲ, ನನಗೆ ಇನ್ನೊಂದು ಗಾಡಿನೇ ಬಂದ್ಬಿಡ್ತಿತ್ತು, ಇನ್ನೊಂದು ಪೆಟ್ರೋಲ್ ಗಾಡಿನೇ ಬಂದ್ಬಿಡ್ತಿತ್ತು, HW ಆಗಿರ್ಲಿ ಬೇರೆ ಗಾಡಿನೇ ಬಂದ್ಬಿಡ್ತಿತ್ತು. ಅಷ್ಟು ಅಮೌಂಟ್ ಸೇವ್ ಆಗಿದೆ. ನನಗೆ ಬೆನಿಫಿಟ್ಸ್ ಭಾಳ ಆಗಿದೆ. ಪ್ರಾಬ್ಲಮ್ ಜಾಸ್ತಿ ಭಾಳ ಏನು ಬಂದಿಲ್ಲ, ಬೆನಿಫಿಟ್ಸ್ ಭಾಳ ಆಗಿದೆ. ಅಂದ್ರೆ ಸರ್ ಇವಾಗ ಯಾರಾದ್ರೂ ಗಾಡಿ ತಗೊಳ್ಳೋದಾದ್ರೆ ನೀವು ಸಜೆಷನ್ ಮಾಡ್ತೀರಾ, ತಗೊಳ್ಬೋದಾ ಓಲಾ? ತಗೋಬಹುದು. ಇವಾಗಿಂದ ಏನು ಹಳೆ ಗಾಡಿ ಏನಿದೆಯಲ್ಲ, ಹಾ. 2 ವರ್ಷದ ಹಿಂದ್ಗಡೆ ಏನು ಗಾಡಿ ಬರ್ತಿದ್ದಲ್ಲ, ಸೊ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಏನ್ ಸರ್ ಬಿಲ್ಡ್ ಕ್ವಾಲಿಟಿ, ಇದೇನ್ ಬಿಲ್ಡ್ ಕ್ವಾಲಿಟಿ ಇದೆಯಲ್ಲ, ಬಿಲ್ಡ್ ಕ್ವಾಲಿಟಿ ಇದೆಯಲ್ಲ ಬಹಳಷ್ಟು ಚೆನ್ನಾಗಿದೆ. ಮೊದಲಿನ ಗಾಡಿದು. ಇವಾಗಿನ ಗಾಡಿ ರೀಸೆಂಟ್ಲಿ ಬರ್ತಾ ಇದೆಯಲ್ಲ, ಅಷ್ಟು ಕ್ವಾಲಿಟಿದಿಲ್ಲ. ಫೈಬರ್ ಆಗಿರ್ಲಿ ಏನೋ ಒಂದು ಆಗಿರ್ಲಿ, ಅಷ್ಟೊಂದು ಕ್ವಾಲಿಟಿದು ಬರ್ತಾ ಇಲ್ಲ. ಮೊದಲಿನ ಗಾಡಿ ತರ ಇವಾಗಿನ ಗಾಡಿ ಬರ್ತಾ ಇಲ್ಲ. ತಗೋಬಹುದು, ಆದ್ರೆ ಪ್ರಾಬ್ಲಮ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತವೆ, ಅದನ್ನ ಫೇಸ್ ಮಾಡ್ಕೊಂಡು ಇದು ಮಾಡಬೇಕು. ಇನ್ನೊಂದೇನಪ್ಪ ಅಂದ್ರೆ ಪೆಟ್ರೋಲ್ ಅಮೌಂಟ್ ಸೇವ್ ಆಗುತ್ತೆ ನಿಮಗೆ. ನಾ ದಿನಕ್ಕೆ 100 ಕಿಲೋಮೀಟರ್ ಅಡ್ಡಾಡ್ತಿದ್ದೆ. 100 ಕಿಲೋಮೀಟರ್ ಅಂದ್ರೆ ನನಗೆ 50 ಕಿಲೋಮೀಟರ್ಗೆ 100 ರೂಪಾಯಿ ಪೆಟ್ರೋಲ್ ಹೋಗ್ತಿತ್ತು. 100 ಕಿಲೋಮೀಟರ್ ಅಂದ್ರೆ 200 ರೂಪಾಯಿ ಪೆಟ್ರೋಲ್ ಹೋಗ್ತಿತ್ತು. ದಿನಕ್ಕೆ ನನಗೆ 200 ರೂಪಾಯಿ ಅಮೌಂಟ್ ಸೇವ್ ಆಗ್ತಿತ್ತು. ಅದೊಂದು ಬೆನಿಫಿಟ್. ತಗೋಬಹುದು, ಹಂಗೇನು ಪ್ರಾಬ್ಲಮ್ ಇಲ್ಲ. ಅದೇ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತವೆ, ಅದನ್ನೇನಪ್ಪ ಅಂದ್ರೆ ಫೇಸ್ ಮಾಡ್ಬೇಕಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇವ್ರ ವೆಹಿಕಲ್ ಅಲ್ಲಿ ಪೆನಲ್ ಗ್ಯಾಪ್ಸೇ ಕಾಣ್ತಾ ಇಲ್ಲ. ನಮ್ಮ S1 X ಮಾಡಲ್ ಆಗಿರ್ಬೋದು, X+ ಮಾಡಲ್ ಆಗಿರ್ಬೋದು, S1 ಏರ್ ಮಾಡಲ್ ಆಗಿರ್ಬೋದು, ಎಲ್ಲ ಪೆನಲ್ ಗ್ಯಾಪ್ಸ್ ಬಹಳ ಕಾಣ್ತಾ ಇತ್ತು. ಆದ್ರೆ ಈ ಒಂದಲ್ಲಿ ಏನು ಪೆನಲ್ ಗ್ಯಾಪ್ಸೇ ಕಾಣ್ತಾ ಇಲ್ಲ. ಇವ್ರು ಹೇಳೋ ತರ ಗಾಡಿ ಫಸ್ಟ್ಗೆ ಲಾಂಚ್ ಆದಾಗ ಬಹಳ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ನೀಟಾಗಿ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ನೋಡಿ 2 ವರ್ಷದ ಗಾಡಿ ಅಂತಾನೆ ಅನ್ಸಲ್ಲ, ಎಲ್ಲ ಫಿನಿಶಿಂಗ್ ಅದೇ ರೀತಿ ಇದೆ. ನಮ್ದು ಪ್ಲಸ್ ಮಾಡಲ್ ಎಲ್ಲ ಬಾಯಿ ಬಿಟ್ಟಂಗೆ ಆಗ್ಬಿಟ್ಟಿದ್ದಾವೆ ಎಲ್ಲ ಪೆನಲ್ಸ್ಗಳು. ಇದಾಗಿತ್ತು ಈ ಒಂದು S1 Pro ಗಾಡಿಯ ರಿವ್ಯೂ. ಎಲ್ಲ ಇನ್ನೂ ಇನ್ಫಾರ್ಮೇಶನ್ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ಯಾವುದೇ ಥರದ ಪ್ರಾಬ್ಲಮ್ಸ್ ಹೊಸದಿದ್ರೆ ನಾನು ಅದನ್ನ ಸಜೆಷನ್ ಕೊಟ್ಟು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.